ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲರದ್ದು ಊಟ ಆಯ್ತಾ? ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಡೈಮಂಡ್ ಕಿಚನ್ ನಾಯಕ್ ಯೂಟ್ಯೂಬ್ ಚಾನಲ್. ಒಂದು ಸಿಂಪಲ್ ಡ್ರಿಂಕ್ ಹೇಳ್ಕೊಡ್ತಾಯಿದೆ ನೋಡಿ, ಕೇಳಿ. ಒಂದು ಕಮೆಂಟ್ ಬಾಕ್ಸಲ್ಲಿ ಒಂದು ಮೆಸೇಜ್ ಬಂದಿತ್ತು, ಏನಂತ: ಅಣ್ಣ ಬ್ರದರ್, ಗಿಡ ಯಾಕೆ ಸಾಯ್ತಿದ್ದೇವೆ? ನಮ್ಮ ಮೊದಲು ಗಿಡ ಇರ್ತಾ ಇಲ್ಲ, ಏನಂತ ಗೊತ್ತಾಗ್ತಾಯಿಲ್ಲ, ಹೇಳಿ. ಏನಂದರೆ ನಿಮ್ಮ ಹತ್ರ ಏನಾದರೂ ಸೊಲ್ಯೂಷನ್ ಇದೆಯಾ ಹೇಳಿ ಅಂತ ಕೇಳಿದರು. ಹೇಳ್ತಾನೆ ಬನ್ನಿ, ಅದನ್ನು ಏನು ಪ್ರಾಬ್ಲಮ್, ಯಾಕಾಗಿದೆ, ಯಾಕಿಲ್ಲ ಅಂತ ಹೇಳ್ತಾನೆ. ಅದನ್ನು ಬನ್ನಿ. ವಿಡಿಯೋ ಇಂಟ್ರೆಸ್ಟ್ ಆಗಿದೆ, ಸ್ಕಿಪ್ ಮಾಡಿದೆ ನೋಡಿ ಯಾರು, ಆಯಿತಾ? ಪೂರ್ತಿವರೆಗೂ ನೋಡಿ. ಯಾರು ನೀವು ಹೊಸಬರಿದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್, ಹಾಗೆ ಸಪೋರ್ಟ್ ಮಾಡಿ ಎಲ್ಲರೂ. ಯಾಕೆ ಗಿಡಗಳು ಸಾಯ್ತಾವೆ ಅಂತ ಹೇಳ್ತಾನೆ ಬನ್ನಿ. ಅದನ್ನು ಕಾರಣ ಇದೆ. ಈಗ ನೋಡ್ತಾ ಇರಲ್ಲ, ನೀರು ಬಿಡ್ತಾಯಿದೆ ನೋಡಿ, ಬರ್ತಾಯಿದಲ್ಲ ನೀರು, ಕಾಣ್ತಾಯಿದೆಯಲ್ಲ. ಇದೇ ಥರ ನೀರು ಬರೋ ನೀರನ್ನ ಆದರೆ ಸಣ್ಣ ಬಿಡಬೇಡಿ, ಆಯಿತಾ? ಈಗ ನೀರು ಫಾಸ್ಟ್ ಓಡಿಸ್ತಾಯಿದ್ದೀನಿ ನಾನು, ನೀರು ಫಾಸ್ಟ್ ಬರ್ತಾಯಿದ್ದಾವೆ ಅಲ್ವಾ? ಇದೇ ಥರ ಫಾಸ್ಟ್ ಬರೋ ಥರ ಮಾಡಿ. ಆದರೆ ಸಣ್ಣ ಬಿಟ್ಟರೆ ಮಾಡುತ್ತೆ, ಗಿಡಗಳು ನಿಂತೋಗುತ್ತೆ, ಸಾಯ್ತವೆ ಗಿಡಗಳು. ಅದೇ ಥರ ನೀರು ಯಾವತ್ತು ಬಿಡೋ ಟೈಮಲ್ಲಿ ಸಣ್ಣ ಮಾತ್ರ ಬಿಡೋಕೋಗ್ಬಿಡಿ. ಗಿಡಗಳು ಏನಂದರೆ ಉಳಿದಿಲ್ಲ ಗಿಡಗಳು. ಇಲ್ಲಿ ಗಿಡ ಕಾಣ್ತದಿಲ್ಲ, ಬೇರೆ ಕುಡ್ದೇ ಮಾಡುತ್ತೆ, ಎಲ್ಲ ಎಲೆಗಳೆಲ್ಲ ತಪ್ಪಲು ಉದುರಿ ಗಿಡ ಬೆಳೆಯೋದಿಲ್ಲ, ಇಷ್ಟೇ ಇರುತ್ತೆ ಗಿಡ. ಮತ್ತು ಇದಕ್ಕೆ ಎಣ್ಣೆ ತಂದು, ಗಿಡನ ತಂದರೆ ಎಣ್ಣೆ ತಂದು ಗೊಬ್ಬರ ಹಾಕಿ ಅದು ಹಾಕಿದ್ರೆ ಇನ್ನೂ ಬೆಳಿತೇವಂತ ಗ್ಯಾರಂಟಿ ಇಲ್ಲ. ಯಾಕಂತೇಳಿ ಒಂದು ಬೇರೆ ಗಿಡ ಸತ್ತು ಬಂದ್ರೆ ಮತ್ತೆ ತಿರುಗಿ ಬರೋದಿಲ್ಲ, ಆಯಿತಾ? ತಿರುಗಿ ಬರೋ ಡೌಟ್ ಗಿಡಗಳು ವಾಪಸ್. ಆಮೇಲೆ ಅದಕ್ಕೆ ಹೇಳ್ತಾ ಇರೋದು, ನೀರು ಬಿಡ್ತಾಯಿರಲ್ಲ, ನೀರು ಈ ಥರ ಬಿಡ್ತಾಯಿದ್ದೀರಲ್ಲ, ಹೋಗಲಿ, ಈ ಥರ ಬಿಟ್ಟಿದ್ದೀರಲ್ಲ ನೀರು, ಹೋಗಲಿ. ಈ ಸಣ್ಣ ಕಾಣ್ತದೆ ನೋಡಿ ನೀರು, ಆದರೆ ಇದಕ್ಕಿಂತ ಸ್ವಲ್ಪ ಸ್ಪೀಡಾಗಿ ಬಿಡಿ ನೀರು, ಆಯಿತಾ? ಸಣ್ಣ ಮಾತ್ರ ಬಿಡೋಕೋಬೇಡಿ ನೀರು, ಯಾವುದೇ ಕಾರಣಕ್ಕೂ ಸಣ್ಣ ಬಿಡಬೇಡಿ. ಅವು ಗಿಡಗಳು ಏನು ಉಳಿಯೋದಿಲ್ಲ. ಇವು ಅವು ಮೊನ್ನೆ ಒಂದು ವೀಡಿಯೋ ಮಾಡಿ ಹಾಕಿದ್ದೆ ನೋಡಿ, ಎಣ್ಣೆ ಹೊಡಿಯೋದು ಬಾಕ್ಸ್ನಾಗ, ಅದು ಹಾಕಿದ್ದೆ ನೋಡಿರಿ. ಅದು ಆ ಗಿಡಗಳಾದ್ರೆ ನಡೀತದೆ, ಆದರೆ ಈ ಗಿಡಗಳು ಮಾತ್ರ ನಡೆಯೋದಿಲ್ಲ, ಆಯಿತಾ? ಹೇಳ್ತಾಯಿದ್ದೇನೆ ಕೇಳಿ. ಮತ್ತು ಇದಕ್ಕೆ ಎಣ್ಣೆ ತಂದು ಗೊಬ್ಬರ ತಂದು ಭಾಳ ಇದಾಗುತ್ತೆ. ಮತ್ತೆ ಬೆಳಿತೇವಂತ ಗ್ಯಾರಂಟಿ ಇಲ್ಲ ಗಿಡಗಳು, ಆಯಿತಾ? ಬೆಳಿತೇವಂತ ಗ್ಯಾರಂಟಿ ಇಲ್ಲ. ಗೊಬ್ಬರ ಎಣ್ಣೆ ತಂದ್ರೂ ಬೆಳಿತೇವಂತ ಇದಿಲ್ಲ. ಅದಕ್ಕೆ ಹೇಳ್ತಾಯಿದ್ದೀನಿ, ನೀರು ಮಾತ್ರ ಸಣ್ಣ ಬಿಡಬೇಡಿ ಯಾವುದೇ ಕಾರಣಕ್ಕೆ, ಆಯಿತಾ? ನಾವು ಗಿಡ ಹೇಗೆ ಸತ್ತಿದ್ದೇವೆ ಅಂತ ನಮ್ಮದ್ರಾಗ ತೋರಿಸ್ತೀನಿ ಬನ್ನಿ. ನಮ್ಮನ್ನು ಹೋಗಿದ್ದಾವೆ ಗಿಡಗಳು, ಯಾವ ಥರ ಹೋಗಿದೆ, ಎಲ್ಲಿ ಸತ್ತಿದ್ದಾವೆ ಅಂತ ತೋರಿಸ್ತೀನಿ ಬನ್ನಿ. ಯಾವುದೇ ಕಾರಣಕ್ಕೂ ಅಂಥದ್ದು ಇದು ಮಾಡೋಕ್ಕೋಗ್ಬೇಡಿ, ಆಯಿತಾ? ಗಿಡಗಳು ಸಾಯ ಥರ ಮಾಡಿಕೊಂಡು ಆಮೇಲೆ ಗೊಳೋದಕ್ಕಿಂತ ಅದನ್ನು ಎಣ್ಣೆ ತೋರ್ಸಂತ ಹೇಳಿದ್ರಿ. ಈಗ ಎಣ್ಣೆ ತೋರ್ಸೋಕೆ ಟೈಮ್ ಇಲ್ಲ, ಯಾಕಂದರೆ ಅಲ್ಲಿ ಮನೇಲಿದ್ದಾವೆ ಎಣ್ಣೆ ಗೊಬ್ಬರ ಎಲ್ಲ ಎರಡು ತೋರಿಸಿದೆ, ಮನೇಲಿದ್ದಾವೆ, ಆಯಿತಾ? ಯಾಕೆ ಗಿಡ ಯಾಕೆಂತ ಬರೀ ಸಾಯ್ತಾಯಿದೆ ನಾವು ಗೊತ್ತಾಯ್ತಲ್ಲ, ಸ್ವಲ್ಪ ಏನಾದರೂ ಟಿಕ್ಸ್ ಹೇಳಿಕೊಡಿ ಅಂತಂದರೆ ಅದಕ್ಕೆ ವೀಡಿಯೋ ಮಾಡ್ತಾಯಿದ್ದೀನಿ. ನೀವು ಈಗ ಹೊಲದಲ್ಲಿ ನೀರು ಕಟ್ತಾಯಿದ್ದೀರಲ್ಲ, ನೀರು ಕಟ್ಟೋ ಟೈಮ್ ಏನು ಮಾಡ್ತೀರಂದ್ರೆ, ನೀರು ಯಾವುದೇ ಕಾರಣಕ್ಕೂ ಸಣ್ಣ ಬಿಡಬೇಡಿ. ಸಾಲುಗಳಿಗೆ ದಬಾಯಿಸಿ ಫಾಸ್ಟಾಗಿ ಓಡಿಸಿ ನೀರು. ನಾಲ್ಕು ಸಾರಿ ಗೊತ್ತಾಗಲ್ಲ ನೀರು, 3 ಸಾಲಿಗೆ ಓಡಿಸಿ. ಒಂದು ಸಾಲು ಕಡಿಮೆ ಮಾಡಿ ಓಡಿಸಿ ನೀರು, ಆಯಿತಾ? ನೀವು 3 ಸಾಲಿಗೆ ಹೋಗೋ 6 ಸಾಲಿಗೆ ನೀರು ಬಿಟ್ಟಿರಿ ಅಂದರೆ ಅವು ಹೋಗೋದೇ ಇಲ್ಲ ನೀರು, ಆಯಿತಾ? ಅರ್ಥ ಮಾಡ್ಕೊಳ್ಳಿ. ಅವಾಗ ಏನು ಮಾಡ್ತಾವೆ ಗಿಡಗಳು ನಿಂತು ಏನು ಮಾಡ್ತಾವೆ ಗೊತ್ತಾ? ತೋರಿಸ್ತೀನಿ ಬನ್ನಿ, ಯಾವ ಥರ ನಿಂತೋತಾವೆ ಗಿಡಗಳಂತ ತೋರಿಸ್ತೀನಿ ಬನ್ನಿ. ಯಾವ ಥರ ಹೋಗ್ತಾವೆ, ಯಾವ ಥರ ಎಲ್ಲ ಗಿಡಗಳು. ಪೂರ ಸಣ್ಣ ಮಾತ್ರ ಬಿಡಬೇಡಿ ನೀರುಗಳಿಗೆ, ಆಯಿತಾ? ಯಾವುದೇ ಕಾರಣಕ್ಕೂ ಆ ಥರ ಬಿಡಬೇಡಿ. ನೀರು ಸಣ್ಣ ಬಿಟ್ಟರೆ ಏನು ಮಾಡುತ್ತೆ, ಗಿಡಗಳು ಸಾಯ್ತಾವೆ. ಅದು ಹೇಗೆ ನಮ್ಮೊಂದು ಗಿಡ ಸತ್ತಿದ್ದು ತೋರಿಸ್ತೀನಿ ಬನ್ನಿ, ಹೇಗೆ ಸತ್ತಿದ್ದಾವೆ ಹೇಗಿಲ್ಲ ಅಂತ ತೋರಿಸ್ತೀನಿ ಬನ್ನಿ. ಆ ಕಡೆ ಇಲ್ಲಿ ಟೈಮ್ ತೋರಿಸಿ, ಈ ಕಡೆ ಗಿಡಗಳು ಇಲ್ಲ, ಆ ಕಡೆ ಇದೆ ಗಿಡಗಳು. ಅದು ಹೇಗೆ ಅಂತ ಸಾಯ್ತಾಯಿದೆ ಅಂತ ಗೊತ್ತಿಲ್ಲ, ಸತ್ತೋಗ್ಯಾವ ಅಂತ ಗೊತ್ತಿಲ್ಲ, ಹೇಳ್ತೀನಿ. ಅದನ್ನೊಂದು ಅವು ಗೊಬ್ಬರ ಎಣ್ಣೆ ಇದ್ರೆ ಅಂದ್ರೆ ತೋರಿಸ್ತದೆ, ಗೊಬ್ಬರ ಎಣ್ಣೆ ಅದಕ್ಕೆ ಹಾಕ್ರಿ ಅಂತ ಗಿಡ ಸತ್ತಿದ್ದಾರೆ ಅಂತ ಹೇಳ್ತದೆ. ಆದರೆ ಅವು ಮನೇಲಿದ್ದಾವೆ ಎಲ್ಲ ತೋರ್ಸೋಕ್ಕಾಗಲ್ಲ. ಓಕೆ ಬನ್ನಿ, ಯಾವ ಥರ ಗಿಡ ಸತ್ತಿದ್ದಾವೆ ಅಂತ ತೋರಿಸ್ತಾನೆ, ಆಯಿತಾ? ಹೋಗ್ತಾಯಿದ್ದೀನಿ ಬನ್ನಿ. ಗಿಡಗಳು ನೀರು ಸಣ್ಣ ಬಿಟ್ಟರೆ ಏನು ಮಾಡ್ತಾವೆ ಅಂತ ಗೊತ್ತಾ? ಬರ್ತಾಯಿದೆ ನೋಡಿ, ಇದೆ ಕಾಣ್ತಾಯಿದೆಯಲ್ಲ, ಅದು ಈ ಥರ ಗಿಡ ಅಲ್ಲ, ಇಲ್ಲಿ ಗಿಡ ಸತ್ತಿದೆ ತೋರಿಸ್ತಾನೆ. ಈ ಗಿಡ ಅಲ್ಲ ತೋರಿಸ್ತಾ ಇರೋದು, ಕಾಣ್ತದೆ ನೋಡಿ ಗಿಡಗಳು. ಯಾವ್ದು ಗಿಡ ಅಂತ ತೋರಿಸ್ತೀನಿ ಬನ್ನಿ, ಯಾವ್ದು ಗಿಡ ಯಾವುದೆಲ್ಲ ಯಾವ ಥರ ಸತ್ತಿದೆ ಯಾವ ಥರ ಇಲ್ಲ ಅಂತ ತೋರಿಸ್ತಾನೆ ಬನ್ನಿ. ನಮ್ಮದು ಗಿಡ ನೀರು ನಿಂತು ಅದೇ ಥರ ಹೋಗಿದೆ, ನೀರು ಎಲ್ಲಿದೆ ಅಂತ ತೋರಿಸ್ತಾನೆ ಬಿಡಿ ಗಿಡಗಳು.
ಯಾವ ಥರ ಸಾಯ್ತವೆ, ಯಾವ ಥರ ಅಲ್ಲ, ಯಾವ ಥರ ಗಿಡ ಮುದ್ರಿಕೊಂಡು ಹೋಗ್ತವೆ ಕಾಣ್ತಾಯಿದೆ ಗಿಡಗಳು. ಇಲ್ಲಿ ನೋಡಿ ಈ ಥರ ಕಾಣ್ತಾಯಿದೆ ಗಿಡಗಳು. ಈ ಥರ ಸತ್ತೋಗ್ಬಿಡ್ತವೆ ಗಿಡಗಳು ಕಾಣ್ತಾಯಿದೆ ನೋಡಿ. ಯಾವುದೇ ಕಾರಣಕ್ಕೂ ನೀರು ಈ ಥರ ಮಾಡಿಬಿಡಿ. ಕಾಣ್ತಾಯಿದೆ ನೋಡಿ ಗಿಡಗಳು. ಇಲ್ಲಿ ನೋಡಿ ಗಿಡ ಈ ಥರ ಆಗಿಬಿಡ್ತವೆ. ನೀರು ಗಿಡ ನಿಂತು ಮತ್ತೆ ಬೆಳೆಯೋದಿಲ್ಲ ನೀರು. ನಮ್ಮದು ಏನು ಮಾಡುತ್ತೆ, ಇವು ನೀರು ನಿಂತಲ್ಲಿ ಜಾಸ್ತಿ ನಿಂತಿರ್ತಾವೆ ಇಲ್ಲಿ ನೀರು, ಇಲ್ಲ ಹೋದ ಸಾರಿ ಬಂದಲ್ಲಿ ಬಂದಿರ್ತಾವೆ. ಈಗ ನೋಡಿ ಕಾಣ್ತದೆ ಗಿಡಗಳು. ಈ ಥರ ಯಾವುದು ತಪ್ಪು ಮಾಡೋಕೆ ಹೋಗ್ಬಿಡೈತೆ. ಇನ್ನೊಂದಿದೆ, ಇದು ಬೇಡ ಅಂದ್ರೆ ಇನ್ನೊಂದು ಇರ್ತದೆ ಇಲ್ಲಿ ಕೇಳಿ. ನೀವು ಗೊಬ್ಬರ ಹೋಗ್ತಿದ್ರಲ್ಲ, ಯಾಕೆ ಇನ್ನೊಂದು ಅದಕ್ಕೂ ಸಾಯ್ತೆ ಗೊಬ್ಬರ ಹೋಗ್ತಾರಲ್ಲ, ಯಾವುದೇ ಕಾರಣಕ್ಕೂ ಗಿಡದ ಮೇಲೆ ಮಾತ್ರ ಹೋಗ್ಬಿಡೈತೆ. ಈ ಗಿಡದ ಮೇಲೆ ಬಿದ್ದು ಸಾಯ್ತೆ. ಗಿಡದ ಮೇಲೆ ಹೋಗಕ್ಕೆ ಹೋಗ್ಬಿಡೈತೆ. ಇಲ್ಲಿ ನೆಲದಾಗ ಹಾಕೈತೆ, ಇಲ್ಲಿ ಸಾಲಿದೆ ಅಲ್ಲ, ಸಾಲುಗಳಿಗೆ ಹಾಕಿ, ಆದರೆ ಗಿಡದ ಮೇಲೆ ಮಾತ್ರ ಹಾಕ್ಕೊಬಿಡೈತೆ. ಯಾಕಂದರೆ ಗಿಡದ ಮೇಲೆ ಬಿದ್ದರೂ ಒಂದು ಹೀರೆ ಗೊಬ್ಬರ ಅಂತಿದೆ. ಹೀರೆ ಗೊಬ್ಬರ, DAP 2-3 ನಮೂನೆ ಗೊಬ್ಬರ ಇದ್ದಾವೆ. ಆ ಗೊಬ್ಬರ ಏನಿದ್ರೆ ಎಲೆ ಮ್ಯಾಗೆ ಬಿದ್ದರೆ ಎಲೆಗಿಲೆ ಎಲ್ಲ ಸುಟ್ಕೊಂಡು ಹೋಗುತ್ತೆ. ಅದು ಕೇಳ್ತದಲ್ಲ, ಎಲೆಗಳು ಒಂದು ಉಳಿಯೋದಲ್ಲ, ಎಲ್ಲ ಬಿಸಾಕಿ ಕಾಣ್ತದೆ ನೋಡಿ. ನಮ್ಮ ಗಿಡಗಳು ಹೊಡೆಯಾಗಿದೆ ನೋಡಿ, ಇಲ್ಲಿ ಕಾಣ್ತಾಯಿದೆ ಗಿಡಗಳು ನೋಡಿ ಯಾವ ಥರ ಇದೆ. ಇದೆಲ್ಲ ಗೊಬ್ಬರ ಹಾಕಿ ಆಗಿದೆ ನೋಡಿ. ಲೇಬರ್ಗಳಿಗೆ ಒಪ್ಪಿಸಿದ್ವಿ, ಅಡ್ಡದಿಡ್ಡಿ ಹಾಕಿ ಹೋಗ್ಬಿಟ್ಟಿದ್ರು. ಕಾಣ್ತದೆ ಇಲ್ಲಿ ನೋಡಿ, ಇವೆಲ್ಲ ಅಡ್ಡದಿಡ್ಡಿ ಹಾಕಿ ಹೋಗಿದ್ದಾರೆ ನೋಡಿ. ಗೊಬ್ಬರ ಹಾಕಿ ಎಲ್ಲ ಖರಾಬ್ ಮಾಡಿಬಿಟ್ಟಿದ್ದಾರೆ ನೋಡಿ. ಯಾವುದೇ ಕಾರಣಕ್ಕೂ ಗೊಬ್ಬರ ಮಾತ್ರ ಗಿಡದ ಮೇಲೆ ಹಾಕ್ಬಿಡೈತೆ ನೋಡಿ. ಯಾವ ಥರ ಆಗಿದೆ ನೋಡಿ, ಕಾಣ್ತಾಯಿದೆಯಲ್ಲ. ಈ ಥರ ಮಾತ್ರ ಹಾಕ್ಕೊಬಿಡಿ ಗೊಬ್ಬರ. ಅದೇ ಫಸ್ಟ್ ಗಿಡನಲ್ಲ ಅದು ಸಮೇತಿಗೆ ನೀರು ಮಾತ್ರ ಸಣ್ಣ, ಯಾವುದೇ ಕಾರಣಕ್ಕೂ ಸಣ್ಣ ಬಿಡ್ಬಿಡೈತೆ. ನೀರು ಫಾಸ್ಟಾಗಿ ಬಿಡಿಸಿ. ಇನ್ನೊಂದು ನೀರು ಜಾಸ್ತಿ ಕುಡ್ಲಿಕ್ಕೆ ಚಿಂತಿಲ್ಲ ಗಿಡಗಳು. ಕಾಣ್ತದೆ ಗಿಡ ನೋಡಿ ಯಾವ ಥರ ಇದೆ. ನಮ್ಮ ಗೊಬ್ಬರಕ್ಕೆ ಇದು ಎಲೆ ಮ್ಯಾಗ ಗೊಬ್ಬರ ಬಿದ್ದು ಹೋಗಿದೆ ನೋಡಿ. ತೋರಿಸ್ಬಾರ್ದಾಯ್ತು, ತೋರಿಸಿ ಮತ್ತೆ. ಯಾಕಂತೇಳಿ ನಮಗೂ ಗಿಡ ಸತ್ತೋಣ, ಯಾವ ಥರ ಹಾಕ್ಬೇಕು, ಯಾವ ಥರ ಇಲ್ಲ ಅಂತ, ನೀರು ಯಾವ ಥರ ಯಾಕೆ ಸಾಧ್ಯ ಗಿಡ ಅಂತ ಹೇಳಿದರೆ ಅದಕ್ಕೆ ತೋರಿಸ್ತದೆ ನೋಡಿ. ಎಲೆ ಇದೆ, ಎಲ್ಲ ಗಿಡಗಳು ಬಿದ್ದು ಕಲಸಾಗಿ ಹೋಗಿದೆ. ಇಲ್ಲಿ ಗೊಬ್ಬರ ಹಾಕಿ ಕಲಸ ನೋಡಿ. ಎಲೆ ಮ್ಯಾಗ ಗೊಬ್ಬರ ಮಾತ್ರ ಹಾಕ್ಕೊಬಿಡೈತೆ. ಈ ಥರ ಇದ್ದದ್ದು ಗಿಡಗಳು ಕಾಣ್ತದೆ. ಈ ಥರ ಇದೆ ನೋಡಿ, ಈ ಥರ ಇದ್ದದ್ದು ಈ ಥರ ಇದೆ ಗಿಡಗಳು ಕಾಣ್ತದೆ. ಯಾವುದೇ ಕಾರಣಕ್ಕೂ ಗೊಬ್ಬರ ಮಾತ್ರ ಈ ಗಿಡದ ಮೇಲೆ ಹಾಕೋಬಿಡೈತೆ. ಆದ್ರೂ ಹಾಕಿದ್ದಾರೆ ನೋಡಿ, ಇಲ್ಲಿ ಕಾಣ್ತದೆ ನೋಡಿ ಗೊಬ್ಬರ ಬಿದ್ದಿದೆ ನೋಡಿ. ಈಗ ಕಾಣ್ತದೆ, ಹೆಜ್ಜೆ ಕಾಣ್ತದೆ ನೋಡಿ. ಆ ಥರ ಗೊಬ್ಬರ ಮಾತ್ರ ಎಲೆ ಮೇಲೆ ಹಾಕ್ಕೊಬಿಡಿ. ಇವು ಹೇಳಿದ್ರು ಕೇಳೋಲ್ಲ ಲೇಬರ್ಗಳಿಗೆ, ಹಾಕ್ಬಿಟ್ಟಿದ್ದಾರೆ. ಏನು ಮಾಡ್ತದೆ ಹೋದ್ರಲ್ಲಿ ಬಿಡಿ. ಆದ್ರೆ ನೀವಾದ್ರೂ ಸ್ವಲ್ಪ ಎಚ್ಚೆತ್ಕೊಳ್ಳಿ ಆಯ್ತಾ. ಎಲೆ ಮಾತ್ರ ಗೊಬ್ಬರ ಹಾಕ್ಕೊಬಿಡಿ. ನಾವು ನಮ್ಮದು ಆಗಿದ್ದು ಇದೆ. ನಮ್ಮದೇನಲ್ಲಿ ಹೋದ್ರೆ ಒಂದು 10 ಎಕರೆದಾಗ ಒಂದು 4-5 ಗಿಡ ಹೋಗ್ಬಿಡಿ. ನಿಂಬು ಸಣ್ಣ ಎಲ್ಲ ಇದ್ದವ್ರೆ ಸ್ವಲ್ಪ ಕೇರ್ ಮಾಡಿಕೊಂಡು ಯೋಚನೆ ಮಾಡಿಕೊಂಡು ಮಾಡೈತೆ. ಗೊಬ್ಬರ ಈ ಥರ ಹಾಕಿ ನೋಡಿ, ಗಿಡಗಳೆಲ್ಲ ಸುಟ್ಕೊಂಡು ಹೋಗಿದೆ. ನೀರು ಸಮೇತ ಬಂದು ನಿಂತು ಅಂದರೆ ಗಿಡಗಳು ಇಲ್ಲ ಎಲ್ಲ ಸೊನ್ನೆತಲ್ಲಿ ಹೋಗ್ತಾವ ಅಂತ ಹೇಳೋಕ್ಕಾಗಲ್ಲ. ಗಿಡಗಳು ಅಲ್ಲೊಂದು ಜಾಸ್ತಿ ಆದ ಗಿಡ ಕುಡಿತೀವಿ ನೀರು. ಆ ಗಿಡಗಳು ಮಾತ್ರ ಸತ್ತೋಗ್ತವೆ. ಅದು ಬೇಗ ಅಲ್ಲಿ ಕುಡ್ದಲ್ಲೇ ಕುಡಿಬಾರ್ದು ನೀರು. ಮುಂದಕ್ಕೆ ಕೊಡ್ತಾಯಿದ್ದಾರೆ ನೀರು, ತಾನೇ ಆಟೋಮೆಟಿಕ್ಕಾಗಿ ತಾನೇ ಹೋಗುತ್ತೆ ನೋಡಿ. ಯಾವ ಥರ ಆಗಿದೆ ಗಿಡ ಕಾಣ್ತದೆ. ನೀರು ಇದು ಗೊಬ್ಬರ ಹಾಕಿದ್ದಾರೆ. ಗೊಬ್ಬರ ಅಂತ ಗೊಬ್ಬರ ಇದೆ. ಆ ಗೊಬ್ಬರ ತಂದು ಎಲೆ ಮ್ಯಾಗ ಹಾಕಿದ್ದಾರೆ. ಹಿಂಗೆ ಈ ಥರ ಸಾಲಿ ಕಾಣ್ತದಲ್ಲ, ನಾವು ತಿರುಗಾಡ್ತದೆ ನೋಡಿ. ಈ ಸಾಲಿಗೆ ಹೋಗೋದು ಬಿಟ್ಟು ಗಿಡದ ಮೇಲೆ ಬಿದ್ದಿದೆ ಗೊಬ್ಬರ. ಗೊಬ್ಬರ ಕಾಣ್ತದೆ ನೋಡಿ, ಕಾಣ್ತಾಯಿದೆ ಗೊಬ್ಬರ. ಬಿಳಿ ಕಲರ್ ಇದೆ ನೋಡಿ, ಬಿಳಿ ಕಲರ್ ಕಾಣ್ತಾಯಿದೆ. ಆ ಗೊಬ್ಬರ ಏನು ಮಾಡಿದ್ದಾರೆ, ಇದ್ರ ಗಿಡದ ಮ್ಯಾಗ ಹಾಕಿದ್ದಾರೆ. ಗಿಡದಕ್ಕೆ ಸತ್ತಿದೆ ಆ ಗೊಬ್ಬರ ಈಟು ಜಾಸ್ತಿ, ಮೊದಲಿಗೆ ಈಟು ಇದೆಯಲ್ಲ, ಆ ಈಟಿಗೆ ಸತ್ತೋಗಿದೆ ಗಿಡಗಳು ಆಯ್ತಾ. ಇನ್ನೊಂದು ಅವು ನೀರು ಮಾತ್ರ ಯಾವುದೇ ಕಾರಣಕ್ಕೂ ಸಣ್ಣ ಬಿಡೋಕೆ ಹೋಗ್ಬಿಡೈತೆ. ಸಣ್ಣ ಬಿಟ್ಟು ನಿಮ್ಮ ಹೊಲಗಳು ನೀವು ಹಾಳು ಮಾಡ್ಕೊತಿದ್ದೀರ. ಇದು ಯಾಕೆಂದರೆ ಇದು ಯಾವುದು ಬಿತ್ತಿದ ನಾರದು ಸೂಪಾಟನ್ ಅಂತಿದ್ರೆ ಹೆಸರು. ಅದು ಈ ಗಿಡ ಮಾತ್ರ ತಾಳಿಕೆದಿಲ್ಲ ಆಯ್ತಾ. ನೀರು ಸಣ್ಣ ಬಿಟ್ಟರೆ ಮಾತ್ರ ತಾಳಿಕೆದಿಲ್ಲ. ಆಮೇಲೆ ಮತ್ತೆ ಹಣ ಹಂಗಾಯ್ತು ಹಿಂಗಾಯ್ತು ಅಂತ ಹೇಳ್ಬೇಡಿ. ಹೇಳ್ತಾಯಿದ್ದೀನಿ, ನಮಗೆ ಗೊತ್ತಿರೋದು ಮಾತ್ರ ಹೇಳ್ತಾಯಿದ್ದೀನಿ ಆಯ್ತಾ. ಈಗ ನೀವು ನನ್ನ ಮಾತು ಕೇಳ್ತಾರಂತ ಹೇಳ್ತಾಯಿದ್ದೀನಿ ಆಯ್ತಾ. ಕಮೆಂಟಲ್ಲಿ ಹಾಕಿದ್ರೆ ಅಣ್ಣ ಗಿಡ ಸಾಯ್ತಾಯಿದೆ ಏನು ಮಾಡಬೇಕು ಹೇಳೋಣ ಅಂತ ಹಾಕ್ತಿರಲ್ಲ, ಅದಕ್ಕೆ ನನಗೆ ಗೊತ್ತಿರೋಷ್ಟು ಹೇಳ್ತಾಯಿದ್ದೀನಿ, ವೀಡಿಯೋದಲ್ಲಿ ಮಾಡಿದ್ದೀನಿ. ನೀವು ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಯಾರೆಲ್ಲ ಹೊಸಬ್ರು ಮಾಡ್ತಾಯಿದ್ರೆ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಓಕೆ ಬಾಯ್ ಆಲ್ ಫ್ರೆಂಡ್ಸ್, ಮತ್ತೆ ಸಿಗ್ತೀನಿ, ಇನ್ನೊಂದು ವೀಡಿಯೋ ಮಾಡಿ ಸಿಗ್ತದೆ ಏನೈತೆ. ಬಾಯ್.